ಈಗ ಮುರಳಿ ಜೂನ್ 12, 2025 ಪ್ರಮುಖ ಅಂಶಗಳನ್ನು ಕೇಳೋಣ. ಮಧುರ ಮಕ್ಕಳೇ, ಈಗ ನೀವು ಜ್ಞಾನ ದೃಷ್ಟಿಯನ್ನು ಪಡೆದಿದ್ದೀರಿ. ಈಗ ನೀವು ಅಲೆದಾಟವಿಲ್ಲದೆ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪಿಸುತ್ತಿದ್ದೀರಿ. ದೇವತೆಗಳು ಇಡೀ ವಿಶ್ವದ ಮೇಲೆ ಶಾಂತಿಯುತ ರಾಜಕೀಯ ಶಕ್ತಿ ಹೊಂದಿರುತ್ತಾರೆ. ಈ ಶಕ್ತಿಯ ಮೂಲವೇ ಏಕಮತ. ಅವರು ಎಲ್ಲ ಒಂದೇ ಮಾರ್ಗವನ್ನು ಅನುಸರಿಸುತ್ತಾರೆ. ಅವರು ಸಂಗಮ ಯುಗದಲ್ಲಿ ತಂದೆಯಿಂದ ಶ್ರೀಮತವನ್ನು ಪಡೆದು 21 ಜನ್ಮಗಳ ಕಾಲ ರಾಜಕೀಯ ನಡೆಸುತ್ತಾರೆ. ಪರಮಾತ್ಮ ತಂದೆ ಈಗ ಬಂದಿದ್ದಾರೆ. ಅವರೇ ಜ್ಞಾನ ಸಾಗರ. ಈ ಜ್ಞಾನದಿಂದಲೇ ನಮಗೆ ಶಾಂತಿಯೂ ಸಿಗುತ್ತದೆ, ಸುಖವೂ ಸಿಗುತ್ತದೆ. ಪೂಜಾ ಪಾಠ, ದಾನ, ಪುಣ್ಯಗಳಿಂದ ಶಾಶ್ವತ ಶಾಂತಿ ಸಿಗುವುದಿಲ್ಲ. ಈಗ ನಾವು ಆತ್ಮ ಸ್ವರೂಪವಾಗಿ ತಂದೆಯನ್ನು ನೆನಪಿಸುತ್ತಿದ್ದೇವೆ. ಈ ಯುಗವನ್ನೇ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯುತ್ತಾರೆ. ಈಗ ನಾವು ದೈವಿಕ ಕುಟುಂಬದ ಸದಸ್ಯರಾಗಿದ್ದೇವೆ. ಆದರೆ ದೇಹಾಭಿಮಾನ ಬಂದರೆ ನಾವು ಅಸುರಿ ಕುಟುಂಬಕ್ಕೆ ಸೇರುತ್ತೇವೆ. 1 ಸೆಕೆಂಡಿನಲ್ಲಿ ನಾವು ಆತ್ಮಸ್ವರೂಪದಿಂದ ದೇಹಾಭಿಮಾನಕ್ಕೆ ಹೋಗಿಬಿಡುತ್ತೇವೆ. ಆದ್ದರಿಂದ ಆತ್ಮಸ್ಮರಣೆ ಅವಶ್ಯಕ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪಿಸಿದರೆ ನಿಮ್ಮ ಪಾಪಗಳು ನಾಶವಾಗುತ್ತವೆ. ಕೆಲಸ ಮಾಡುವಾಗಲೂ ನೀವು ನನ್ನ ನೆನಪಿನಲ್ಲಿ ಇರಿ. ಇದು ಯೋಗ ಯಾತ್ರೆ. ಈ ನೆನಪಿನ ಯಾತ್ರೆಯಲ್ಲಿ ಮಾಯೆಯ ತೀವ್ರ ಬಿರುಗಾಳಿಗಳು ಬರುತ್ತವೆ. ಆದರೆ ಗಾಬರಿಯಾಗಬೇಡಿ. ಆತ್ಮವೆಂದು ತಿಳಿದು ತಂದೆಯ ನೆನಪಿನಲ್ಲಿ ಇರಿ. ಈಗ ನೀವು ಪುರುಷಾರ್ಥದಿಂದ ಲಕ್ಷ್ಮೀ ನಾರಾಯಣನಂತೆ ಬದಲಾಗುತ್ತಿದ್ದೀರಿ. ಅವರು ಸಂಪೂರ್ಣ ವಿಕಾರರಹಿತರು. ಈಗ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ. ನೀವು 8 ಗಂಟೆಗಳ ಕಾಲ ನೆನಪಿನಲ್ಲಿ ಇರುವುದು ಸತ್ಯಯುಗದ ರಾಜ್ಯಪದಕ್ಕೆ ತಯಾರಿ. ಆ ನೆನಪಿನ ಸ್ಥಿತಿಯಿಂದ ನೀವು ಜಯಮಾಲೆಯ ಮಣಿಗಳಾಗುತ್ತೀರಿ. ಪೂಜ್ಯರಾದ ನೀವು ಈಗ ಪುರುಷಾರ್ಥ ಮಾಡಿ ಪುನಃ ಪೂಜ್ಯರಾಗಲು ಹೊರಟಿದ್ದೀರಿ. ಪರಮಾತ್ಮ ತಂದೆಯ ಧರ್ಮಸ್ಥಾಪನೆಯ ಮಹಾಯಾತ್ರೆಯ ಕೊನೆಯ ಹಂತವನ್ನು ತಲುಪಿದ್ದೀರಿ. ಈಗ ನೀವು ಶಿವ ತಂದೆಯ ಕೊರಳಿನ ಹಾರರಾಗಬೇಕಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: 8 ಗಂಟೆಗಳ ಯೋಗ್ಯ ಪುರುಷಾರ್ಥ ಮಾಡಿ ನೆನಪಿನಲ್ಲಿ ಇರಿ. ಈಶ್ವರೀಯ ಸಂಪ್ರದಾಯದವರಾಗಿ ಶ್ರೀಮತದಂತೆ ನಡೆದುಕೊಳ್ಳಿ. ದಿನದ ಕಾರ್ಯಗಳ ಮಧ್ಯೆಯೂ ಶಿವ ತಂದೆಯ ನೆನಪಿನಲ್ಲಿ ಇರಬೇಕು. ಇದು ಶುದ್ಧತೆಯ ಸಾಧನೆಯಾಗಿದೆ. ವರದಾನ: ಆತ್ಮಜ್ಞಾನದ ಬೆಳಕಿನಲ್ಲಿ ಅಂತರ್ಮುಖನಾಗಿ ದೇಹದ ಅಹಂಕಾರವನ್ನೆಲ್ಲ ತ್ಯಜಿಸಿ ಆತ್ಮಸ್ವರೂಪದಲ್ಲಿ ಸ್ಥಿರವಾಗಿರಿ. ಈ ಅಂತರ್ಮುಖತೆ ನಮಗೆ ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಸ್ಥಿರತೆಯನ್ನು ನೀಡುತ್ತದೆ. ಸ್ಲೋಗನ್: ಸಾಧನೆಯು ಮೂಲ ಬೀಜ, ಸೌಲಭ್ಯಗಳು ಅದರ ವಿಸ್ತಾರ. ವಿಸ್ತಾರದ ನಡುವೆ ಮೂಲ ಬೀಜವಾದ ಸಾಧನೆ ಮರೆಯಬಾರದು. ಈ ಅಸೀಮ ಈಶ್ವರೀಯ ಸರ್ಕಾರಕ್ಕೆ ಸಹಯೋಗ ನೀಡಲು ದಿನದ ಕನಿಷ್ಠ 8 ಗಂಟೆಗಳ ಆತ್ಮಸ್ಮರಣೆಯಲ್ಲಿ ಇರುವುದು ಪರಮಾತ್ಮನ ಸೇವೆಯಾಗಿದೆ. ನೆನಪಿನ ಯಾತ್ರೆಯ ಮಧ್ಯೆ ಮಾಯೆಯ ವಿಘ್ನಗಳು ಬಂದರೂ ಧೈರ್ಯದಿಂದ ನಿಲ್ಲಿ, ಗಾಬರಿಯಾಗಬೇಡಿ. ಈ ಪುರುಷೋತ್ತಮ ಸಂಗಮಯುಗದಲ್ಲಿ ನಾವೆಲ್ಲ ಈಶ್ವರೀಯ ಸಂಪ್ರದಾಯದವರು. ಆದ್ದರಿಂದ ನಾವೀಗ ದೇವದತ್ತ ಮಾರ್ಗದಲ್ಲೇ ನಡೆಯಬೇಕು. ಯಾವ ಕಾರ್ಯ ಮಾಡುತ್ತಿದ್ದರೂ ಆತ್ಮಭಾವದಿಂದ ಒಬ್ಬ ಶಿವತಂದೆಯನ್ನು ನೆನಪಿಸುವ ಅಭ್ಯಾಸವೇ ನಿಜವಾದ ಯೋಗ್ಯ ಪುರುಷಾರ್ಥವಾಗಿದೆ. ಈ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಗಳಾಗಿ ಪರಿವರ್ತಿಸುತ್ತಿದ್ದಾರೆ.
ಆದ್ದರಿಂದ ಈ ಸಮಯ ಅತ್ಯಂತ ಮೌಲ್ಯವಾಗಿದೆ. ಈ ಜ್ಞಾನ ದೃಷ್ಟಿಯಿಂದ ನಾವು ಈಗ ಆತ್ಮರೂಪವನ್ನು ಗುರುತಿಸಿ ಶಿವತಂದೆಯ ಸ್ಮರಣೆಯಲ್ಲಿ ಪುನೀತರಾಗುತ್ತಿದ್ದೇವೆ. ಅಂತರ್ಮುಖತೆಯ ಅಭ್ಯಾಸದಿಂದ ನಾವು ಜಗತ್ತಿನ ಪ್ರಭಾವಗಳಿಂದ ಅತೀತರಾಗುತ್ತೇವೆ ಮತ್ತು ಆತ್ಮಸ್ವರೂಪದಲ್ಲಿ ಸ್ಥಿರರಾಗುತ್ತೇವೆ. ನಾವು ಈಶ್ವರೀಯ ಸರ್ಕಾರದ ಸಹಾಯಕರಾಗಿದ್ದು ಕನಿಷ್ಠ 8 ಗಂಟೆಗಳ ಆತ್ಮಸ್ಮರಣೆಯ ಪರಿಶ್ರಮವನ್ನೇ ನಮ್ಮ ಪುಣ್ಯದ ಸೇವೆಯಾಗಿ ಮಾಡಬೇಕು. ಈ ಮುರಳಿ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನು ಮುಂದುವರಿಸೋಣ. ಓಂ ಶಾಂತಿ.